ಈಗ ಇವತ್ತಿನ ವಿಷಯ ಏನಂತ ಗೊತ್ತಾ, ವಾಕಿಂಗ್ ಮಾಡೋಣ ಅಂತ ಹೋಗುವಾಗ ಕಾಲು ತಗ ಸುಮ್ಮನೆ ಕೂತಿದೆ. ಬನ್ನಿ ಒಂದು ಹಳ್ಳಿ ಸಿಕ್ಕದೆ ನೋಡೋದು. ಈಗ ಫುಲ್ ಭಯ ಆಯ್ತಾ ಇದೆ ನನಗೆ. ಹಿಂಗಿದ್ರು ಹೋಯ್ತಾ ಇದ್ದೀನಿ. ಇದೆಯಾ ಸಹಿಸದ ಬದುಕ್ಸದ ಅಂತ ನೀವು ಕಮೆಂಟ್ ಮಾಡಿ ಗೈಸ್. ಪಾಪ ಕಾಲುವೆ ನೀರು ನಿಂತೋಗೋದೆ ಗೈಸ್. ಅದಕ್ಕೆ ಎಲ್ಲ ಹುಸಿ ನುಳ್ಳಿ ಸತ್ತೋಗಿಲ್ಲ ಗೈಸ್. ಎದುರ್ಕೊಬಿಟ್ಟೆ ಗೈಸ್. ಹುಸಿ ನುಳ್ಳಿ ಸತ್ತೋಗಿಲ್ಲ. ದಿನ ದೇವ್ರ ದಯಿಂದ ಇದೊಂದು ಬದುಕದೆ. ಅದು ಸತ್ತೋದಾಗ ನಾಟಕ ಮಾಡ್ತಾ ಇದೆ. ಈಗ ನೋಡಿ ಹೆಂಗೆ ಹಿಡಿತೀನಿ. ಕಲ್ತ್ಕೊಂಡೆ ಗೈಸ್. ಫುಲ್ ಭಯ, ಜೀವ ಡಗಡಗ ಅಂತೈತೆ. ಅದೇ ನೋಡಿ ಗೈಸ್, ಫುಲ್ಲು ಜೀವ ಆಗದೆ ಗೈಸ್. ಗೈಸ್ ಇದು ಹಾಕೊಂಡು ತಿಂತಾದ್ರೆ ಸ್ವರ್ಗ ಗೈಸ್. ಹೆಂಗಾರ ಮಾಡಿ ಹಿಡಿಲೇಬೇಕಲ್ವ ಗೈಸ್. ಹಿಡಿಲೇಬೇಕು. ಮೆತ್ಕೊಂಡು ಹೋಯ್ತದೆ. ಹೋಗೈತಿ ಗೈಸ್. ಏನು ಪ್ಲ್ಯಾನ್ ಮಾಡೋದ ಗೈಸ್ ಈಗ? ಪ್ಲಾನು ಏನೈತೆ ಗೈಸ್. ನಮ್ಮನ್ನೇ ಪಾಠ ಮಾಡಿದ್ರು. ಕಾಲುವೆ ಒಳಗೆ ಗೊಜ್ಜೆ ತಂದಾಕ್ತಾರೆ ಅಂತ. ಅದು ನಿಜ ಗೈಸ್. ನೋಡಿ ಕಾಲುವೆ ನೀರು ನಿಂತದೆ, ಎಷ್ಟು ಗೊಜ್ಜೆ ತಂದಾಕವ್ರೆ ನೋಡಿ ಸುತ್ತ ಬಟ್ಟೆ. ನಮ್ಗೆ ಅದೇ ಪಾಠ ಮಾಡಿದ್ರು ಗೈಸ್ ನಿನ್ನೆ. ಸುಮ್ಮನೆ ಈಗ ಹಳ್ಳಿ ಹಿಡಿಯೋಕ್ಕೆ ಇಷ್ಟು ಅಪ್ಪಂಗೆ ಕೋಲ್ ತಗೋಯ್ತಿದ್ದೀನಿ ಗೈಸ್. ನಾನು ಒಬ್ಬನೇ ಬಂದಿರೋದು. ಕ್ಯಾಮ್ರಾ ಹಿಡಿಯೋಕ್ಕೆ ಯಾರೂ ಇಲ್ಲ ಗೈಸ್. ಹಿಡಿದ್ಬಿಟ್ಟು ತೋರಿಸ್ತೀನಿ ಗೈಸ್. ನೋಡಿ ಕೈ ಕಾಲ ಮುರಿದು ಕೂರಿಸಿದ್ದೀನಿ. ಇನ್ನೊಂದೆರಡು ನಳ್ಳಿ ಸಿಕ್ಕಿದ್ರೆ ತಗೋಗಿ ಸಾರು ಮಾಡೋದೆಯಾ ಗೈಸ್. ಹುಡುಕ್ತಿದ್ದೀನಿ. ಒಂದೇ ಆದರೆ ಬಿಟ್ಬಿಟ್ಟು ಹೊಂಟೋಯ್ತೀನಿ ಗೈಸ್. ಅಲ್ಲಿ ನಿಮ್ಗೆ ಅಕ್ಕಿಗಳು ಕೂತವೆ ಕಾಣಿಸ್ತಲ್ಲ. ಯಾಕೆ ಗೊತ್ತಾ ಗೈಸ್ ಕೂತಿರೋವು? ಅವು ಹುಸಿ ದಪ್ಪ ಮೀನುಗಳಿಲ್ಲ ಗೈಸ್. ಅಲ್ಲಿ ಹುಸಿ ದಪ್ಪ ಇಲ್ಲ. ಆದರೆ ನಾವು ಅಲ್ಲಿ ಹಾವು ಹಂಗೆ